ಲಾಯರ್ ಜಗದೀಶ್ ಸರ್ ಅವರು ಒಂದು ಕೀರ್ತಿ ವಿರುದ್ಧವಾಗಿ ಒಂದು ಬಾಂಬ್ನೆ ಹಾಕಿದ್ದಾರೆ ಅಂತ ಓಪನ್ ಆಗಿ ನಾನೇ ಸ್ಟೇಜ್ ಅನ್ನ ರೆಡಿ ಮಾಡ್ತೀನಿ, ನನ್ನ ತಾಯಿ ಮುಸ್ರೆ ತೊಳೆದು ಹೋಟೆಲ್ ಅಲ್ಲಿ ಮುಸ್ರೆ ತೊಳೆದು ನಮ್ಮನ್ನ ಸಾಕಿದ್ದಾರೆ ಅಂತ. ನಿಮ್ಮ ಹೋಟೆಲ್ ಅಲ್ಲಿ ನೀವು ನಡೆಸುತ್ತಿರುವಂತಹ ಹೋಟೆಲ್ ನಲ್ಲಿ ನೀವೇ ಮುಸ್ರೆ ತೊಳಿಬೇಕಿತ್ತೇ ಹೊರತು ಬೇರೆಯವ್ರು ಬಂದು ತೊಳಿತಾ ಇರಲಿಲ್ಲ, ಯಾಕಂದ್ರೆ ಅದು ನಿಮ್ದೇ ಹೋಟೆಲ್ ಆಗಿತ್ತು. ಓಕೆ, ಅಂದ್ರೆ ಕೀರ್ತಿ ಅವರ ತಂದೆಯಿಂದ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ನಿಜವಾಗ್ಲೂ ಆ ಎರಡನೇ ಹೆಂಡತಿಯಿಂದ ಮೊದಲನೇ ಹೆಂಡತಿಗೆ ಅನ್ಯಾಯ ಆಯ್ತಾ? ಅದು ಅನ್ಯಾಯ ಮಾಡಿದವರು ಹೇಗಿದ್ದಾರೆ ಅಂಡ್ ಏನ್ ಮಾಡ್ತಿದ್ದಾರೆ? ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಐ ವಿಷನ್ ನ ಮೇಘ್ನ ಮಾಡುವಂತಹ ನಮಸ್ಕಾರಗಳು. ಸುಮಾರು ದಿನ ಆಗಿತ್ತು ನಾನು ಆಕ್ಚುಲಿ ವಿಡಿಯೋಸ್ ಗಳನ್ನ ಹಾಕಿ, ಬಿಕಾಸ್ ನನಗೆ ಎಕ್ಸಾಮ್ಸ್ ಇತ್ತು, ಅದಕ್ಕೋಸ್ಕರ ಹಾಕಿರ್ಲಿಲ್ಲ. ಇನ್ನು ಮುಂದೆ ನಾನು ಏನು ಸತ್ಯಾಂಶಗಳನ್ನ ತಮಗೆ ತಿಳಿಸುವಂತಹ ವಿಚಾರಗಳನ್ನ ಇನ್ಮೇಲೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ಇವಾಗ ಪ್ರಸ್ತುತದಲ್ಲಿ ನೋಡಬಹುದು, ಲಾಯರ್ ಜಗದೀಶ್ ಸರ್ ಅವರು ಒಂದು ಕೀರ್ತಿ ವಿರುದ್ಧವಾಗಿ ಒಂದು ಬಾಂಬ್ನೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಅದು ಅವರು ಏನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಕಿರಿಕೀರ್ತಿ ಅವರು ಒಂದು ವಿಡಿಯೋವನ್ನ ಮಾಡಿ ಬಿಟ್ಟಿದ್ದಾರೆ. ಲೈಕ್ ಅಂದ್ರೆ ಇವಾಗ ಓಪನ್ ಆಗಿ ನಾನೇ ಸ್ಟೇಜ್ ಅನ್ನ ರೆಡಿ ಮಾಡ್ತೀನಿ, ಚರ್ಚೆಗೆ ಬರಬಹುದು, ಯಾರು ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಕೂತು ಚರ್ಚೆ ಮಾಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಓಕೆ, ಆ ವಿಚಾರವಾಗಿ ನಾನು ಸ್ವಲ್ಪ ವಿಚಾರಗಳನ್ನು ಹೇಳ್ತೀನಿ. ಕೀರ್ತಿ ಅವರು ಅದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಏನು ನನ್ನ ತಾಯಿ ಮುಸ್ರೆ ತೊಳೆದು ಹೋಟೆಲ್ ಅಲ್ಲಿ ಮುಸ್ರೆ ತೊಳೆದು ನಮ್ಮನ್ನ ಸಾಕಿದ್ದಾರೆ ಅಂತ. ನಿಮ್ಮ ಹೋಟೆಲ್ ಅಲ್ಲಿ ನೀವು ನಡೆಸುತ್ತಿರುವಂತಹ ಹೋಟೆಲ್ ನಲ್ಲಿ ನೀವೇ ಮುಸ್ರೆ ತೊಳಿಬೇಕಿತ್ತೇ ಹೊರತು ಬೇರೆಯವ್ರು ಬಂದು ತೊಳಿತಾ ಇರಲಿಲ್ಲ, ಯಾಕಂದ್ರೆ ಅದು ನಿಮ್ದೇ ಹೋಟೆಲ್ ಆಗಿತ್ತು. ಓಕೆ, ಅದೊಂದ್ ಕಡೆ ಇಡೋಣ, ಅದ್ರ ಬಗ್ಗೆ ಆಮೇಲೆ ತಿಳಿಸುವಂತಹ ಕೆಲಸವನ್ನ ನಾನು ಮಾಡ್ತೇನೆ. ಸ್ನೇಹಿತರೆ, ಈಗ ತಮ್ಮಲ್ಲಿ ಒಂದು ವಿಚಾರ ಏನ್ ಹೇಳಕ್ ಹೊರಟಿದ್ದು ಅಂದ್ರೆ, ಈಗ ಏನು ವಿಚಾರ ಹೊರಗೆ ಬಂದಿದೆ ಅಂದ್ರೆ, ಕೀರ್ತಿ ಅವರ ತಂದೆಯಿಂದ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಆ ಹೆಣ್ಣಿಗೆ 2 ಹೆಣ್ಮಕ್ಳಿದ್ದಾರೆ. ಯಾವ ರೀತಿ ಅಂದ್ರೆ ಆ ಎರಡನೇ ಹೆಂಡತಿ ಏನೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಿದ್ದಾರೆ, ಯಾವ ಪೊಸಿಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಆಲ್ರೆಡಿ ಸ್ವಲ್ಪ ವಿವರವನ್ನ ಅವರು ಕೊಟ್ಟಿದ್ದಾರೆ. ಬಟ್ ಇದನ್ನ ಇಲ್ಲಿಗೆ ಬಿಡಕ್ಕಾಗತ್ತಾ? ಇನ್ನೂ ಕೆದಕ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ನಿಮ್ಮ ಮುಂದೆ ಆಕ್ಚುಲಿ ಅವರು ಮದ್ವೆ ಆಗಿ ಅಂದ್ರೆ ಏನು ಎರಡನೇ ಹೆಂಡತಿ ಇದ್ದಾರೆ ಅವರ ಸಂಪೂರ್ಣ ವಿವರವನ್ನ, ಹೇಗಾಯ್ತು ಏನಾಯ್ತು ಅನ್ನುವಂತಹ ಸಂಪೂರ್ಣ ವಿವರವನ್ನ ತಮ್ಮ ಮುಂದೆ ತಿಳಿಸುವಂತಹ ಕೆಲಸವನ್ನ ನಾನು ಮಾಡ್ತೇನೆ. ಅಂಡ್ ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಆ ಎರಡನೇ ಹೆಂಡತಿಯಿಂದ ಮೊದಲನೇ ಹೆಂಡತಿಗೆ ಅನ್ಯಾಯ ಆಯ್ತಾ, ಅಥವಾ ಅವರ ಗಂಡನಿಂದ ನಿಜವಾಗ್ಲೂ ಎರಡನೇ ಹೆಂಡತಿಗೆ ಅನ್ಯಾಯ ಆಯ್ತಾ? ಅನ್ಯಾಯಕ್ಕೊಳಗಾದವರು ಏನ್ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡಿದವರು ಹೇಗಿದ್ದಾರೆ ಅಂಡ್ ಏನ್ ಮಾಡ್ತಿದ್ದಾರೆ, ಅನ್ಯಾಯಕ್ಕೊಳಗಾದವರಿಗೆ ಏನೆಲ್ಲ ತೊಂದರೆ ಆಯ್ತು, ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ, ಹೇಗೆಲ್ಲ ನಡೆಸ್ಕೊಂಡಿದ್ದಾರೆ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಆದಷ್ಟು ಬೇಗ ಅವರನ್ನ ತಮ್ಮ ಮುಂದೆ ಎದುರಿಗೆ ತಮ್ಮ ಮುಂದೆ ನಿಲ್ಲಿಸಿ, ಮಾಹಿತಿ ಏನಿದೆ, ಸತ್ಯಾಂಶಗಳೇನಿದೆ ಅದೆಲ್ಲವನ್ನ ತಿಳಿಸುವಂತಹ ಕೆಲಸ ನಾನು ಮಾಡ್ತೀನಿ. ಸೊ ಈ ವಿಡಿಯೋಗೆ ಹೀಗೆ ಸಪೋರ್ಟ್ ಇರಲಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.